ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟ ಆಗುತ್ತೆ. ಸತತ 10 ವರ್ಷಗಳ ಬಳಿಕ ಕೊಲೆ ಕೇಸ್ನ ತೀರ್ಪು ಇವತ್ತು ಪ್ರಕಟ ಆಗ್ತಾ ಇದೆ. ಇದು ವಿನಯ್ ಕುಲಕರ್ಣಿ ಅವ್ರಿಗೂ ಬೇಜಾರಾಗಿ ಹೋಗ್ಬಿಟ್ಟಿದೆ. 10 ವರ್ಷಗಳಾಯ್ತು. ಇತ್ತ ಯೋಗೇಶ್ ಗೌಡ ಅವರನ್ನ ಕಳ್ಕೊಂಡಿದಾರಲ್ಲ ಕುಟುಂಬಸ್ಥರು, ಅವ್ರಿಗೂ ಕೂಡ ಏನಪ್ಪಾ ಇದು ಒಂದು ಇತ್ಯರ್ಥಕ್ಕೆ ಬರ್ತಾ ಇಲ್ವಲ್ಲ, ಇನ್ನೂ ಎಷ್ಟು ವರ್ಷಗಳ ಕಾಲ ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಾಯ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು ಕೂಡ ಕಾಯ್ತಾ ಇದ್ದಾರೆ. ಇಡೀ ಕಾಂಗ್ರೆಸ್ ಪಕ್ಷ ಕಾಯ್ತಾ ಇದೆ. ಯಾಕೆ ಅಂತ ಅಂದ್ರೆ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತ ಛಾಪು ಮೂಡಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಬೆಂಬಲಿಗರನ್ನ ಹೊಂದಿರುವಂತ ಒಬ್ಬ ನಾಯಕ. ನಮ್ಮ ಕ್ಷೇತ್ರ ಆಗಿರೋದ್ರಿಂದ ಅವರು ಏನು, ಅವರ ವರ್ಚಸ್ಸೇನು, ಜೊತೆಗೆ ಅವರ ಕೆಲಸ ಕಾರ್ಯಗಳೇನು ಅನ್ನೋದು ಹತ್ತಿರದಿಂದ ನೋಡಿರುವಂತಹ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋದು. ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಿಂದ ಆಚೆ ಇದ್ದು ಗೆದ್ದು ಬೀಗಿದ್ದಾರೆ ಅಂತ ಅಂದ್ರೆ ಅವ್ರ ವರ್ಚಸ್ ಹೇಗಿದೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ರವಿ ನಾರಾಯಣ್, ಈ ಪ್ರಕರಣ ಏನಾಗಬಹುದು ಅನ್ನೋದಕ್ಕಿಂತ ಅಕಸ್ಮಾತ್ ಆಗಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ತೀರ್ಪು ಬಂದ್ರೆ ಮುಂದೆ ಏನಿರುತ್ತೆ ಅವಕಾಶಗಳು, ಅವ್ರಿಗೆ ಪರ ಬಂದ್ರೆ ಯಾವ ರೀತಿಯಾಗಿ ಮುಂದೆ ಹೋಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕಳೆದ 10 ವರ್ಷಗಳ ಹಿಂದೆ ನಡೆದಂತ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಒಂದು ತೀರ್ಪನ್ನ ಪ್ರಕಟ ಮಾಡ್ತಾ ಇದೆ. ಬಹಳ 10 ವರ್ಷಗಳಿಂದ ನಿರಂತರವಾದಂತ ವಾದ ಪ್ರತಿವಾದ ಈ ಒಂದು ಪ್ರಕರಣದಲ್ಲಿ ನಡೆದಿತ್ತು. ಈಗ ಈ ಒಂದು ವಾದ ಪ್ರತಿವಾದದ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬರುತ್ತೆ. ಒಂದು ವಿನಯ್ ಕುಲಕರ್ಣಿ ಅವರ ಪರವಾಗಿ, ಅಂದ್ರೆ ಅವರನ್ನ ಈ ಒಂದು ಪ್ರಕರಣದಲ್ಲಿ ಖುಲಾಸೆಗೊಳಿಸಿದ್ರೆ ಈ ಒಂದು ಪ್ರಾಸಿಕ್ಯೂಷನ್ ಅಂತಂದ್ರೆ ತನಿಖೆ ನಡೆಸಿದ ತನಿಖಾಧಿಕಾರಿ ಅಥವಾ ದೂರುದಾರರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಪ್ರಶ್ನೆ ಮಾಡಬಹುದು. ಅಂದ್ರೆ ಈಗ ಒಂದು ಕೆಳ ಹಂತದ ನ್ಯಾಯಾಲಯ ಕೊಡುವಂತ ತೀರ್ಪನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ಅದೇ ರೀತಿ ಒಂದು ವೇಳೆ ವಿನಯ್ ಕುಲಕರ್ಣಿ ಅವರ ವಿರುದ್ಧವಾಗಿ ಅಂದ್ರೆ ಅವರಿಗೆ ಶಿಕ್ಷೆ ಪ್ರಕಟ ಆದ್ರೆ ಅವರು ಕೂಡ ಹೈಕೋರ್ಟ್ ನಲ್ಲಿ ಈ ಒಂದು ತೀರ್ಪನ್ನ ತಡೆಯಾಜ್ಞೆ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊರ ಬರುವಂತ ತೀರ್ಪು ಈಗ ರಾಜ್ಯದ ಗಮನ ಸೆಳೀತಾ ಇದೆ. ರಾಮ್, ಸೊ ಒಂದು ನಾನೀಗಾಗಲೇ ಕೇಳಿದ ಹಾಗೆ ರವಿನಾರಾಯಣ್, ಬಹಳ ಪ್ರಮುಖವಾಗಿ ಈಗ ಅವ್ರಿಗೆ ಅಪಾರವಾದಂಥ ಬೆಂಬಲಿಗರಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೂಡ ನಿರೀಕ್ಷೆ ಮಾಡ್ತಾ ಇದೆ ಏನಾಗಬಹುದು ಕೋರ್ಟ್ ತೀರ್ಪು ಅಂತ ಹೇಳಿ. ಇದೆಲ್ಲದರ ನಡುವೆ ಅಕಸ್ಮಾತ್ ಆಗಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ತೀರ್ಪು ಬಂದಿದ್ದೆ ಆದ್ರೆ ಅವ್ರಿಗೆ ಏನಿದೆ ಮುಂದಿನ ಅವಕಾಶ, ಯಾವ ರೀತಿಯಾಗಿ ಅವರು ಬೇರೆ ಬೇರೆ ದಾರಿಗಳನ್ನ ಕಂಡುಕೊಳ್ಬಹುದು ಅಂತ? ರಾಮ್, ಇಲ್ಲಿ ಬಹಳ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಈ ಒಂದು ಪ್ರಕರಣದಲ್ಲಿರುವಂತ ಆರೋಪ ಏನು ಅಂತಂದ್ರೆ ಇವರು ಈ ಒಂದು ಪ್ರಕರಣದ 15ನೇ ಆರೋಪಿ. ಅಂದ್ರೆ ಈ ಒಂದು ಯೋಗೀಶ್ ಗೌಡ ಕೊಲೆ ನಡೆದಂತ ವೇಳೆಯಲ್ಲಿ ಆರೋಪಿಗಳೇನಿದ್ದಾರೆ ಅವರಿಗೆ ಹಣಕಾಸಿನ ನೆರವನ್ನ ನೀಡಿದ್ದಾರೆ. ಮತ್ತೆ ಯೋಗೀಶ್ ಗೌಡ ಕೊಲೆಯಾಗೋದ್ರಿಂದ ಅದರ ಲಾಭ ವಿನಯ್ ಕುಲಕರ್ಣಿ ಅವ್ರಿಗೆ ಆಗ್ತಾ ಇತ್ತು. ವಿನಯ್ ಕುಲಕರ್ಣಿ ಅವರೇ ಸುಪಾರಿಯನ್ನ ಕೊಟ್ಟು ಯೋಗೀಶ್ ಗೌಡನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈ ಒಂದು ತನಿಖೆ ಮುಖಾಂತರ ಹೊರಬಂದಿತ್ತು. ಅದನ್ನೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು. ಈ ಒಂದು ವೇಳೆನಲ್ಲಿ ಅಂದ್ರೆ ಯೋಗೀಶ್ ಗೌಡಕ್ಕೆ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ರು, ಮತ್ತೆ ಯೋಗೀಶ್ ಗೌಡ ಪತ್ನಿ ಜೊತೆ ಮಾತಾಡಿದ್ರು ಅಂತೇಳಿ, ಸಾಕ್ಷಿ ನಾಶಕ್ಕೆ ಯತ್ನಿಸಿದ್ರು ಅಂತೇಳಿ ಅವರನ್ನ ಜಾಮೀನು ಕೂಡ ರದ್ದು ಮಾಡಿ ಅವರನ್ನ 2 ವರ್ಷ ಮೇಲ್ಪಟ್ಟು ಜೈಲಿನಲ್ಲಿ ಇಡ್ಲಾಗಿತ್ತು. ಈಗ ಈ ಒಂದು ಪ್ರಕರಣದಲ್ಲಿ ಒಂದು ವೇಳೆ ಈ ಒಂದು ವಿನಯ್ ಕುಲಕರ್ಣಿ ಮೇಲಿರುವಂತಹ ಆರೋಪಗಳು ಸಾಬೀತಾಗಿ ಅವರಿಗೆ ಶಿಕ್ಷೆ ಪ್ರಕಟ ಆದ್ರೆ ಇವತ್ತು ಅವರು ಈ ಒಂದು ಶಿಕ್ಷೆ ಪ್ರಕಟವಾದ ನಂತರ ಅವರು ಜೈಲು ಸೇರ್ಬೇಕಾಗುತ್ತೆ. ಜೈಲು ಸೇರಿದ ನಂತರ ಈ ಒಂದು ಪ್ರಕರಣದ ತೀರ್ಪಿನ ಪ್ರತಿಯನ್ನ ಪಡ್ಕೊಂಡು ಅವರು ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು. ಅಂದ್ರೆ ಈ ಒಂದು ಈಗ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಕೊಡುವಂತ ತೀರ್ಪನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಅಲ್ಲಿ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೆದ್ರು ಅಲ್ಲಿ ಈ ಒಂದು ತೀರ್ಪು ಅಂದ್ರೆ ಜಡ್ಜ್ಮೆಂಟ್ ಗೆ ಸ್ಟೇ ಕೊಟ್ರೆ, ಅಂದ್ರೆ ತಡೆಯಾಜ್ಞೆ ಕೊಟ್ರೆ ಆಗ ವಿನಯ್ ಕುಲಕರ್ಣಿ ಅವರು ಹೊರಗಡೆ ಬರ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅಲ್ಲಿ ಜೈಲಿನಲ್ಲೇ ಇದ್ದು ಈ ಒಂದು ಪ್ರಕರಣದ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಫೈಟ್ ಅಂದ್ರೆ ಹೋರಾಟವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಮಹತ್ವದ ತೀರ್ಪು ಹೊರಬರುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಪ್ರಕರಣದ ಹಿನ್ನೆಲೆ ಇದೆಯಲ್ಲ, ಹಿನ್ನೆಲೆನೇ ಭಯಾನಕವಾಗಿದೆ. ಯಾಕೆ ಅಂತ ಅಂದರೆ 2016ರಲ್ಲಿ ಇಲ್ಲೊಂದು ಕಡೆ ಯೋಗೇಶ್ ಗೌಡ ಬೆಳಗ್ಗೆ ಜಿಮ್ ಮಾಡ್ತಾ ಇರ್ತಾರೆ, ಅವ್ರದೇ ಜಿಮ್ ಅದು. ಸೊ ಜಿಮ್ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ದಾಂಡಿಗರು, ರೌಡಿಗಳು ಜಿಮ್ನ ಒಳಗಡೆ ನುಗ್ಗಿ ಬಿಡ್ತಾರೆ. ಜಿಮ್ನಲ್ಲಿ ಯಾರೂ ಇರಲ್ಲ, ಯೋಗೇಶ್ ಗೌಡ ಅವರನ್ನ ಬಿಟ್ಟರೆ ಇನ್ಯಾರೂ ಇರಲ್ಲ. ಸೊ ಒಬ್ಬರೇ ಇರ್ತಾರೆ, ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಬಂದ್ಬಿಡ್ತಾರೆ ಒಳಗಡೆ. ಯೋಗೇಶ್ ಗೌಡ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯೋಗೇಶ್ ಗೌಡ ಏನು ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, BJPಯಲ್ಲಿ ದೊಡ್ಡ ಭವಿಷ್ಯ ಇದ್ದಂಥ ವ್ಯಕ್ತಿ ಅವರು. ಧಾರವಾಡದ ಒಂದು ಭಾಳಷ್ಟು ಯುವಕರು ಅವರು ಬೆಂಬಲಕ್ಕೆ ನಿಂತ್ಕೊಂಡಿದ್ದು.
ಮುಂದಿನ ನಮ್ಮ ಶಾಸಕರು ಅನ್ನೋ ಥರ ಎಲ್ಲ ಬಿಂಬಿಸಲಾಗ್ತಾ ಇತ್ತು. ಅಂತ ಒಬ್ಬ ಯೋಗೇಶ್ ಗೌಡನನ್ನ ಸಾಕಷ್ಟು ಒಂದು 7-8 ಜನ ಒಳಗಡೆ ನುಗ್ಗಿ ಯಾವ ಲೆವೆಲ್ಗೆ ಅಂತ ಅಂದರೆ ಬದುಕಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಕೊಚ್ಚಿ ಕೊಲೆ ಮಾಡಿಬಿಡ್ತಾರೆ. CCTV ದೃಶ್ಯಗಳನ್ನು ನೋಡಿದ್ರಂತೂ ಅಯ್ಯೋ ಅನಿಸ್ಬಿಡುತ್ತೆ. ಯಾಕೆ ಅಂತ ಅಂದರೆ ತಪ್ಪಿಸ್ಕೊಳ್ಳೋದಕ್ಕೆ ಓಡಾಡ್ತಾರೆ, ಕೈ ಮುಗಿತಾರೆ, ಬಿಟ್ಬಿಡ್ರು ನನ್ನ ಅಂತ ಹೇಳಿ. ಮತ್ತು ದೈಹಿಕವಾಗಿ ಭಾಳ ಬಲಿಷ್ಠವಾದಂಥ ವ್ಯಕ್ತಿ ಅವರು, ಅಜಾನುಬಾಹು ಥರ ಇದ್ರು. ಸೊ ಅವರು ಏಕಾಏಕಿಯಾಗಿ ಬಿಟ್ಬಿಡಿ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಅವರನ್ನು ಬಿಡಲ್ಲ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿಬಿಟ್ಟಿರ್ತಾರೆ. ಸೊ ಅದಾದ ನಂತರ ಯಾಕೆ ಈ ಕೊಲೆ ಆಯಿತು, ಏನಿರಬಹುದು, ಯಾವ ದ್ವೇಷ ಇರಬಹುದು, ಯಾವ ದ್ವೇಷಕ್ಕೆ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ, ಈ ಕೊಲೆಗಡುಕರ ಹಿಂದಿರುವಂಥವರು ಯಾರು, ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿ ಒಂದಿಷ್ಟು ಎಡವಟ್ಟುಗಳು ಹೊರಗಡೆ ಬರ್ತವೆ. ಜೊತೆಗೆ ಯಾರು ಏನು ಅಂತ ಬಂದಾಗ ಭಾಳ ಪ್ರಮುಖವಾಗಿ ಅಲ್ಲಿನ ವಿನಯ್ ಕುಲಕರ್ಣಿ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಸೊ ವಿನಯ್ ಕುಲಕರ್ಣಿ ಅವರೇ ಈ ರೀತಿಯಾಗಿ ಸುಪಾರಿ ಕೊಟ್ಟು ಮಾಡಿಸಿದ್ದಾರೆ, ಅವರೇ ಪ್ಲಾನ್ ಮಾಡಿರೋದಿದೆಲ್ಲ ಅಂತೆಲ್ಲ ಆರೋಪಗಳು ವಿನಯ್ ಕುಲಕರ್ಣಿ ಅವ್ರ ಮೇಲೆ ಕೇಳಿ ಬರುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಅವರು ಜೈಲಿಗೆ ಹೋಗ್ತಾರೆ ವಿನಯ್ ಕುಲಕರ್ಣಿ ಅವರು. ಅದಾದ ನಂತರ ಒಂದ್ಸಾರಿ ಹೊರಗಡೆ ಬರ್ತಾರೆ ಬೇಲ್ನ ಮುಖೇನ. ಅದಾದ ನಂತರ ಚುನಾವಣೆಯನ್ನ ಗೆಲ್ತಾರೆ, 2023ರ ಚುನಾವಣೆ ಗೆದ್ದ ನಂತರ ಮತ್ತೆ ಅವರು ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಒಳಗಡೆ ಹೋಗ್ತಾರೆ. ಸೊ ಅದಾದ ನಂತರ ಈಗ ಬೇಲ್ನ ಮುಖೇನ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ತಮ್ಮ ರಾಜಕೀಯವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕ್ಷೇತ್ರದಲ್ಲಿ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ವಿನಯ್ ಕುಲಕರ್ಣಿ ಅವರಿಗೆ ಆ ಟೆನ್ಷನ್ ಅಂತೂ ಇದ್ದೇ ಇದೆ. ಏನಾಗುತ್ತೋ ಏನು, ಅವರು ಹೌದು ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ ಇನ್ನು ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳಿ.